So, hello everyone. I am from College of Forestry, Ponampet. Today I am representing you about the apiary, which is a very interesting topic. So, this is the hive box where the honeybees are reared and maintained, and from the colony we get the product that is the main product, that is the honey. Along with the honey, we also get other bee products, that is the wax. We make the bee wax, and from the bee wax we can market them as either the candles, or you can even prepare crack creams, or and even the lip balms. Along with that, you can also mix colors and you can make idols like this. So here in our college we also sell all these products along with the honey, and even the beehive boxes along with the colony. So it is a very good, I can say, best option as a alternative solution for farming. And if you invest at least only 2 lakh, then you can get a profit of 5 lakhs within a year. But only thing is you have to manage it well based on the different seasons. Thank you. ನಾನು ಸಂಜನಾ ದೊರೆಗೋಳ್. ನಾನು ಪ್ರಥಮ ವರ್ಷದ BSc ಅರಣ್ಯ ಮಹಾವಿದ್ಯಾಲಯದಲ್ಲಿ ಓದುತ್ತಿದ್ದೇನೆ ಮತ್ತು ಇವತ್ತು ಕೃಷಿ ಮೇಳ 9ನೇ ತಾರೀಕು ಕೃಷಿ ಮೇಳವಿದ್ದು ನಾವು ಇಲ್ಲಿ ಎಲ್ಲರೂ ಸೇರಿದ್ದೇವೆ. ಇಲ್ಲಿ 9 ರೀತಿಯ ಸಿರಿಧಾನ್ಯಗಳಿವೆ. ಮೊದಲನೆಯದ್ದು ಬರಗು. ಇದು ಹೃದಯ ಸಂಬಂಧಿ ರೋಗಗಳನ್ನು ನಿಯಂತ್ರಣ ಮಾಡಲು ಉಪಯೋಗಿಸುತ್ತೇವೆ. ಮತ್ತೆ ಜೋಳ ರಕ್ತ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದು ಸಜ್ಜೆ ಕ್ಯಾನ್ಸರ್ ನಂತಹ ರೋಗಗಳನ್ನು ತಡೆಗಟ್ಟಲು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ರಾಗಿಯಿಂದ ತುಂಬಾ ಯೂಸಸ್ಗಳು ಇವೆ. ಇದರಿಂದ ನಾವು ಬಿಸ್ಕೆಟ್ ಅದನ್ನ ಎಲ್ಲ ತಯಾರು ಮಾಡ್ತೀವಿ. ನವಣೆಯಿಂದ ಅಕ್ಕಿ, ಅನ್ನ ಅದನ್ನೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತೆ ಸಾಮೆ ಇದನ್ನು ಅನ್ನ ಮಾಡಕ್ಕೆ ಯೂಸ್ ಮಾಡ್ತೀವಿ. ಮತ್ತೆ ಲಿವರ್ ಸಂಬಂಧಿ ರೋಗಗಳನ್ನೆಲ್ಲ ನಿವಾರಣೆಗೆ ಬಳಸುತ್ತೇವೆ. ಹಾರಕವನ್ನ ರೆಡ್ ಬ್ಲಡ್ ಸೆಲ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನನ್ನ ಹೆಸರು ಯಶಸ್ವಿ ಎಂ ಅಂತ. ನಾನೀಗ ಪ್ರಥಮ ವರ್ಷ BSc ಅರಣ್ಯ ವಿದ್ಯಾರ್ಥಿ ಮತ್ತೆ ಕಾಲೇಜ್ ಆಫ್ ಫಾರೆಸ್ಟ್ ಪೊನ್ನಂಪೇಟೆಯಲ್ಲಿ ಓದ್ತಾ ಇರೋದು. ಸರ್, ಈಗ ಈ ಸಿರಿಧಾನ್ಯಗಳು ಏನಿದಾವೆ ಇದರಿಂದ ನಾವು ತುಂಬಾ ಬೇಕರಿ ಐಟಮ್ಸ್ಗಳು ಮಾಡ್ಬೋದು. ಎಕ್ಸಾಂಪಲ್ ಸರ್ ಬಿಸ್ಕೆಟ್ಸ್ ಮಾಡ್ಬೋದು. ಮತ್ತೆ ಮತ್ತೆ ಹೋಳಿಗೆ ತರ ಮಾಡ್ಬೋದು. ಅದಾದ್ಮೇಲೆ ಕೇಕ್ ಮಾಡ್ಬೋದು. ಮತ್ತೆ ಈಗ ಇನ್ನೊಂದೇನಂದ್ರೆ ಈಗ ಎಷ್ಟೋ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಈಗ ತುಂಬಾ ಕೆಮಿಕಲ್ ಆಗಿ ಮಾಡ್ತಾ ಇದ್ದಾರೆ. ಆದ್ರೆ ಇದರಿಂದ ನಾವು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್, ಆರ್ಟಿಫಿಷಿಯಲ್ ಫ್ಲೇವರ್ ಯೂಸ್ ಮಾಡ್ದಲೇ ಇದ್ದಂಗೆ ಇದನ್ನ ಅಂದ್ರೆ ಆರೋಗ್ಯಕರವಾಗೂ ಇರುತ್ತೆ ಮತ್ತೆ ಹೆಲ್ತಿ ಆಗಿರುತ್ತೆ ಸರ್. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೊಡೋಲ್ಲ, ಹೆಲ್ತಿ ಆಗಿರುತ್ತೆ. ಮತ್ತೆ ಈಗ ನಮ್ಮ ಕಾಲೇಜಲ್ಲೂ ಸಹ ನಾವು ಇದು ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಬೇಕರಿ ಐಟಮ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವ್ ಇಲ್ಲಿ ಏನೇನ್ ಮಾಡ್ತೀವಿ ಅಂದ್ರೆ ಸರ್ ಚಿಕ್ಕೀಸ್ ಆದ್ಮೇಲೆ ಬ್ರೆಡ್ ಮಾಡ್ತೀವಿ. ಬ್ರೆಡ್ ಆದ್ಮೇಲೆ ಕೇಕ್ ಮಾಡ್ತೀವಿ. ಕೇಕ್ ಆದ್ಮೇಲೆ ಇನ್ನೂ ಅನೇಕ ರೀತಿಯಾದ ಪ್ರಾಡಕ್ಟ್ಸ್ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದೇನಂದ್ರೆ ಈಗ ಯಾವುದೇ ರೀತಿಯಾದ ಗೃಹ ಏನಿರ್ತಾರೆ ಅಂದ್ರೆ ಹೌಸ್ ವೈಫ್ಸ್ ಏನಿರ್ತಾರೆ ಅವ್ರಿಗೆ ಏನಾದ್ರು ಒಂದು ಚಿಕ್ಕದಾಗಿ ಒಂದು ಸ್ಟಾರ್ಟ್ ಮಾಡ್ಬೇಕಂತ ಇರುತ್ತೆ ಬಿಸ್ನೆಸ್. ಆದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಏನು ಸರ್ ಬಜೆಟ್ ಇರಲ್ಲ, ಅಂದ್ರೆ ಅವ್ರೇನೇ ಇನ್ವೆಸ್ಟ್ಮೆಂಟ್ ಮಾಡೋ ತರ ಏನಿರಲ್ಲ. ಆದ್ರೆ ಇನ್ ಕೇಸ್ ಅವ್ರು ತುಂಬಾ ಇಂಟ್ರೆಸ್ಟೆಡ್ ಇದ್ದಲ್ಲಿ ಅವ್ರ ಪ್ರಾಡಕ್ಟ್ಸ್ ನ ತಗೊಂಬಂದು ಅಂದ್ರೆ ಅವ್ರ ಮೆಟೀರಿಯಲ್ಸ್ ಏನಿದೆ ಅದು ತಗೊಂಬಂದು ಇಲ್ಲಿ ನಮ್ಮಲ್ಲೇನೆ ಮಷಿನ್ಸ್ ಗಳಿದಾವೆ. ಅಂದ್ರೆ ಪರ್ ಅವರ್, ಪರ್ ವೀಕ್, ಪರ್ ಮಂತ್ ಆ ರೀತಿ ಅವ್ರು ಪೇ ಮಾಡ್ಕೊಂಡು ಇಲ್ಲಿ ನಮ್ಮ ಕಾಲೇಜಲ್ಲಿ ಇರೋ ಮಷಿನ್ಸ್ ಯೂಸ್ ಮಾಡ್ಕೊಂಡು, ಈಗ ಎಕ್ಸಾಂಪಲ್ ಓವೆನ್ ಇದೆ, ಮತ್ತೆ ರೋಟಿ ಮೇಕಿಂಗ್ ಇದೆ, ಈ ತರ ನಮ್ಮ ಕಾಲೇಜಲ್ಲೇ ಇರುವಂತ ಮಷಿನ್ ಯೂಸ್ ಮಾಡ್ಕೊಂಡು ಅವರು ಅನುಕೂಲ ಮಾಡ್ಬೋದು. ನಮ್ಮ ಕಾಲೇಜಲ್ಲಿ ಏನಂದ್ರೆ ಅದಕ್ಕೆ ಪರ್ ಅವರ್ ಅಥವಾ ಪರ್ ಮಂತ್ ಆ ತರ ಫೀಸ್ ಕೊಟ್ರೆ ಆಗುತ್ತೆ ಸರ್. ಥ್ಯಾಂಕ್ ಯು.